ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಬರುವಂಥ ದಿನಗಳಲ್ಲಿ ನೋಡೋಣ. 23rd ಇಂದ 30th ವರೆಗೂ ವೃಶ್ಚಿಕ ರಾಶಿಯವರ ಒಂದು ಭವಿಷ್ಯ ಏನು ಹೇಳ್ತಾ ಇದೆ ಅಂತ ಹೇಳಿ, ಅವರ ಒಂದು ಲೈಫಲ್ಲಿ ಏನೇನು ಇನ್ಸಿಡೆಂಟ್ಸ್ ನಡೀತಾ ಇದೆ, ಮತ್ತೆ ಅವರಿಗೆ ಯೂನಿವರ್ಸ್ ಏನು ಗೈಡ್ ಮಾಡ್ತಾ ಇದೆ, ಹಾಗೆ ಅವರ ಒಂದು ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ಮತ್ತೆ ಕರಿಯರಲ್ಲಿ ಏನು ಬರ್ತಾ ಇದೆ, ಚೇಂಜಸ್ ಏನಾದರೂ ಆಗ್ತಾ ಇದೆಯಾ ಅದನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ಇನ್ನು ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ರೀಡಿಂಗಿಗೆ ಕನೆಕ್ಟ್ ಆಗಿ ನನ್ನ ಕಾರ್ಡ್ ಜೊತೆಗೆ ಕೂಡ ಕನೆಕ್ಟ್ ಆಗ್ತೀರಾ. ನಿಮಗೆ ತುಂಬಾ ಚೆನ್ನಾಗಿರುವಂತ ಎನರ್ಜೀಸ್ ಅಂದ್ರೆ ಅಕ್ಯುರೇಟ್ ಆಗಿರುವಂತ ರೀಡಿಂಗ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನು ನೀವು ಈ ಒಂದು ರೀಡಿಂಗ್ ಅನ್ನ ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಂಡ್ರೆ, ನಿಮ್ಮ ಫ್ರೆಂಡ್ಸ್ ಕಾಲೀಗ್ಸ್ ಎಲ್ಲ ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಅಲ್ಲಿನೂ ಕೂಡ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ, ಜೊತೆಗೆ ನನಗೂ ಕೂಡ ಒಂದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಬರುವಂತ ದಿನಗಳು ವೃಶ್ಚಿಕ ರಾಶಿಯವರ ಒಂದು ಹೆಲ್ತ್ ಆಸ್ಪೆಕ್ಟ್ ನಾನು ನೋಡಿದಾಗ ಸ್ವಲ್ಪ ಯಾಕೋ ರೆಸ್ಟ್ ಮೋಡಲ್ ಇದ್ರಿ, ಏನು ತುಂಬಾ ಎಫರ್ಟ್ ಹಾಕಿ ಸಾಕಿನ್ನು ರೆಸ್ಟ್ ಮಾಡೋಣ, ಸ್ವಲ್ಪ ನನ್ನನ್ನು ನಾನು ನನ್ನ ಮೇಲೆ ನಾನು ವರ್ಕ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮೋಡಲ್ಲಿ ನೀವು ಇದ್ದೀರಾ. ಹಾಗಾಗಿ ಪ್ರೆಸೆಂಟ್ ಮೊಮೆಂಟು ನಿಮ್ಮ ಒಂದು ಎನರ್ಜಿ ತುಂಬಾ ಪೀಕಲ್ಲಿ ಇರುವಂತದ್ದು, ಅಂದ್ರೆ ಎನರ್ಜೆಟಿಕ್ ಆಗಿದ್ದೀರಾ, ಬ್ಯಾಲೆನ್ಸ್ಡ್ ಆಗಿದ್ದೀರಾ. ನೀವೇನು ಅನ್ಕೊಂಡಿದ್ದೀರಾ, ಎಕ್ಸಾಂಪಲ್ ನೀವೇನಾದ್ರೂ ವೇಟ್ ಲಾಸ್ ಮಾಡಬೇಕು, ಜಿಮ್ ಮಾಡ್ತಾ ಇದ್ದೀರಾ, ನೀವೇನು ಅನ್ಕೊಂಡಿದ್ದೀರಾ, ಅಥವಾ ವೇಟ್ ಗೇನ್ ಮಾಡಬೇಕು ಅಂತ ಈ ರೀತಿ ಏನಾದ್ರೂ ಒಂದು ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಅದಕ್ಕೆ ನಿಮ್ಗೆ ತಕ್ಕ ಹಾಗೆ ರಿಸಲ್ಟ್ ಬರುತ್ತೆ. ಓಕೆ, ಇನ್ನು ಬರುವಂತ ದಿನಗಳಲ್ಲೂ ನಾನು ನೋಡ್ತಾ ಇದ್ದೀನಿ ವೃಶ್ಚಿಕ ರಾಶಿಯವರಿಗೆ ಹೆಲ್ತ್ ಆಸ್ಪೆಕ್ಟ್ ಇಂದ ಯಾವುದೇ ರೀತಿ ತೊಂದರೆಗಳು ಕಾಣ್ತಾ ಇಲ್ಲ. ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಹೆಲ್ತ್ ಅನ್ನ ಟೈಮ್ ಟು ಟೈಮ್ ಊಟ ಮಾಡೋದಿರ್ಬೋದು, ನಿದ್ದೆ ಮಾಡೋದಿರ್ಬೋದು, ನಿಮ್ಮ ಒಂದು ಎನರ್ಜಿ ಇರ್ಬೋದು, ತುಂಬಾ ಚೆನ್ನಾಗಿ ನನಗೆ ಕಾಣ್ತಾ ಇದೆ. ಇನ್ನು ಯೂನಿವರ್ಸ್ ಏನು ಹೇಳ್ತಾ ಇದೆ ಅದನ್ನ ಕೂಡ ನಾವು ನೋಡೋಣ. ಯೂನಿವರ್ಸ್ ಹೇಳ್ತಾ ಇರುವಂಥದ್ದು ಸ್ವಲ್ಪ ಟೈಮನ್ನು, ನಿಮ್ಮ ಫ್ಯಾಮಿಲಿ ಟೈಮನ್ನು, ಪ್ರೀಶಿಯಸ್ ಟೈಮನ್ನು ನೀವು ಸ್ಪೆಂಡ್ ಮಾಡುವಂಥದ್ದು. ಖುಷಿಯಾಗಿರಿ, ಫ್ಯಾಮಿಲಿ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಿ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಇರುವಂಥದ್ದು ನಿಮಗೆ ಸಿಗುತ್ತೆ. ನಿಮಗೆ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಸಿಕ್ತು ಅಂತಂದರೆ ಆಟೋಮೆಟಿಕ್ಲಿ ನೀವು ನಿಮ್ಮ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿರುವಂಥ ಎನರ್ಜಿ. ಮತ್ತು ಇನ್ನೂ ನೀವು ಹೆಲ್ತನ್ನು ಇಂಪ್ರೂವ್ಮೆಂಟು ಇನ್ನೂ ಮಾಡ್ಕೋಬಹುದು ಅನ್ನುವಂಥದ್ದು. ಅಂದರೆ ನೀವೇನು ಇವಾಗ ನೀವು ಅಂದ್ಕೊಳ್ತಾ ಇದ್ದೀರಾ ಇಂಪ್ರೂವ್ಮೆಂಟ್ ಇದೆ, ಏನು ಆ ರೀತಿ ಇಲ್ಲ, ಚೆನ್ನಾಗಿದೆ. ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, ಕರಿಯರ್ ವೈಸ್ ಸೆಲೆಬ್ರೇಷನ್ ಮೂಮೆಂಟ್ ಇದೆ. ವಾವ್, ತುಂಬ ಚೆನ್ನಾಗಿರುವಂಥ ಒಂದು ಎನರ್ಜೀಸ್ ಎಲ್ಲ ಬರ್ತಾ ಇದೆ ನಿಮಗೆ. ಸೆಲೆಬ್ರೇಷನ್ ಮೋಡಲ್ಲಿ ಇದ್ರಿ, ಹೊಸ ಅಪರ್ಚುನಿಟಿ ನಿಮ್ಮ ಹತ್ರ ಬರ್ತಾ ಇದೆ. ದುಡ್ಡು ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ದುಡ್ಡು ಹೇರಳವಾಗಿ ಬರ್ತಾ ಇದೆ ಕೂಡ ನಿಮ್ಮಲ್ಲಿ. ಓಕೆ, ತುಂಬಾ ಸ್ಟೆಬಿಲಿಟಿ ಇರುವಂತದ್ದು ನಿಮ್ಮ ಒಂದು ಕರಿಯರ್ ಅಲ್ಲಿ ನಮಗೆ ಕಾಣ್ತಾ ಇದೆ. ಯಾವುದೇ ರೀತಿ ತೊಂದರೆಗಳು ಇಲ್ಲ. ಇನ್ನೂ ಬರುವಂತ ದಿನಗಳಲ್ಲಿ ನಿಮ್ಗೆ ಹೊಸ ಅಪರ್ಚುನಿಟಿ ಬರುತ್ತೆ. ನೀವೇನು ಎಫರ್ಟ್ ಹಾಕ್ತೀರಾ ಅದಕ್ಕೆ ಫ್ರೂಟ್ಫುಲ್ ರಿಸಲ್ಟ್ ಕೂಡ ಬರುತ್ತೆ ನಿಮ್ಮ ಕರಿಯರ್ ಅಲ್ಲಿ. ಇವಾಗ ನೀವು ಎಫರ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇವಾಗ್ಲೂ ಚೆನ್ನಾಗಿದೆ, ಹಿಂದೆನೂ ಚೆನ್ನಾಗಿತ್ತು, ಇನ್ನು ಮುಂದೆ ಬರುವಂತ ಸಿಚುವೇಶನ್ ಕೂಡ ನಾನು ಹೇಳ್ತಾ ಇದ್ದೀನಿ. ಕರಿಯರ್ ವೈಸ್ ನಿಮ್ಗೆ ತುಂಬಾನೇ ಚೆನ್ನಾಗಿದೆ, ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಫರ್ಟ್ ಹಾಕ್ತಾ ಇದ್ದೀರಾ, ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ರಿಸಲ್ಟ್ ಕೂಡ ಬರ್ತಾ ಇದೆ. ಸೊ ಹಾಗಿದ್ರೆ ಯೂನಿವರ್ಸ್ ಇಂದ ನಿಮ್ಗೆ ಏನು ಗೈಡೆನ್ಸ್ ಬರ್ತಾ ಇದೆ ಅದನ್ನ ಕೂಡ ನೋಡೋಣ. ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ನಿಮ್ಮ ಜಾಬ್ ಆಸ್ಪೆಕ್ಟ್ ಇರ್ಬೋದು, ನಿಮ್ಮ ಕರಿಯರ್ ಅಲ್ಲಿ ಇರ್ಬೋದು, ನಿಮ್ಮ ಬಿಸ್ನೆಸ್ ಅಲ್ಲಿ ಇರ್ಬೋದು, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ಡಿಸಿಷನ್ ಅನ್ನ ತಗೊಳ್ಳಿ, ನೀವೇ ಡಿಸೈಡ್ ನೀವು ತುಂಬಾ ಬರುವಂತ ದಿನಗಳಲ್ಲಿ ತುಂಬಾ ಏನೋ ವಿಚಾರ ಮಾಡುವಂತದ್ದು, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂತದ್ದು, ಈ ರೀತಿ ಏನೋ ಅನಿಸ್ತಾ ಇದೆ ನನಗೆ ಜಾಬ್ ಅಲ್ಲಿ ನಿಮ್ಗೆ. ಸೊ ಅದೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ಥಿಂಕ್ ಮಾಡಿ, ಒಂದು ರೈಟ್ ವೇ ಅಲ್ಲಿ ಥಿಂಕ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವು ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳಿ. ಡಿಸಿಷನ್ ಅನ್ನ ಕರೆಕ್ಟ್ ಆಗಿ ಮಾಡಿ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ ಅನ್ನುವಂಥದ್ದು ಯೂನಿವರ್ಸ್ ತುಂಬಾನೇ ಹೇಳ್ತಾ ಇದೆ ಇಲ್ಲಿ. ಓಕೆ, ಮೆಸೇಜ್ ಬರ್ತಾ ಇದೆ ಯೂನಿವರ್ಸ್ ಇಂದ. ಹಾಗಾಗಿ ನೀವು ಕೂಡ ಕನ್ಫ್ಯೂಷನ್ ಅಲ್ಲಿ ಇರ್ಲಿಕ್ಕೆ ಹೋಗ್ಬೇಡಿ. ಹೆಲ್ತ್ ವೈಸ್, ಕರಿಯರ್ ವೈಸ್ ತುಂಬಾ ಚೆನ್ನಾಗಿರುವಂತ ವೃಶ್ಚಿಕ ರಾಶಿಯವರಿಗೆ ಕಾರ್ಡ್ಸ್ ಎಲ್ಲ ತುಂಬಾ ಎನರ್ಜೆಟಿಕ್ ಆಗಿರುವಂತದ್ದು, ಪಾಸಿಟಿವ್ ಆಗಿರುವಂತದ್ದು ಕಾರ್ಡ್ಸ್ ಎಲ್ಲ ಬಂದಿದೆ. ಸೂಪರ್.
ಇನ್ನು ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ದೀನಿ. ರಿಲೇಶನ್ಶಿಪ್ ಅಲ್ಲಿ ಯಾಕೋ ಏನೋ ನನಗೆ ತೊಂದರೆ ಅಂತ ಅನಿಸ್ತಾ ಇದೆ. ಏನೋ ತೊಂದರೆಗಳು ಆಗ್ತಾ ಇದೆ, ನಡೀತಾ ಇದೆ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್ ನಡುವೆ ಅನ್ನುವಂಥದ್ದು ನನಗೆ ಕ್ಲಿಯರ್ ಆಗಿ ಅನಿಸ್ತಾ ಇದೆ. ಎಲ್ಲೋ ಏನೋ ಒಂದು ಯಾವ ರೀತಿ ಅಂತಂದ್ರೆ, ಏನಾದ್ರೂ ನಿಮ್ಗೆ ಇದ್ರಕಿನ ಹಿಂದೆ ಏನಾದ್ರೂ ಆ ರೀತಿ ಆಗಿರ್ಬೋದು, ನಿಮ್ಗೆ ಚೀಟಿಂಗ್ ಆಗಿರುವಂತದ್ದು, ನಿಮ್ಮ ಲೈಫಲ್ಲಿ ಏನೋ ಅಂಥದ್ದು ಆಗಿರುವಂಥದ್ದು ನನಗೆ ಅನಿಸ್ತಾ ಇದೆ ಇಲ್ಲಿ. ಏನೋ ಸೀಕ್ರೆಟ್ ಆಗಿ ಮ್ಯಾನೇಜ್ ಮಾಡುವಂಥದ್ದು, ಸೀಕ್ರೆಟ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ನೀವು ಕೂಡ ತುಂಬಾ ಸೀಕ್ರೆಟಿವ್ ಆಗಿದ್ದೀರಾ, ಬಿಟ್ಕೊಡ್ತಾ ಇಲ್ಲ ಯಾವುದು ಕೂಡ. ನಿಮ್ಮ ಪಾರ್ಟ್ನರ್ ಜೊತೆಗೆ ಇರ್ಬೋದು, ಏನೋ ಇದೆ ಅದನ್ನ ನೀವು ಬಿಟ್ಕೊಡ್ತಾ ಇಲ್ಲ. ಚೀಟಿಂಗ್ ಮಾಡುವಂಥದ್ದು, ಓಕೆ, ನನಗೆ ಇಲ್ಲಿ ಕಾಣ್ತಾ ಇದೆ. ಆ ಒಂದು ಎನರ್ಜಿಯಲ್ಲಿ ಅಂದ್ರೆ ಆ ರೀತಿ ಮನಸ್ಸಲ್ಲೆಲ್ಲ ಬರುತ್ತೆ ನಿಮ್ಗೆ. ಒಂದೇ ಹೇಳ್ಬೇಕಂತಂದ್ರೆ ಆ ರೀತಿ ಎಲ್ಲ ಥಿಂಕ್ ಮಾಡುವಂಥದ್ದು ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ನೀವೇನೋ ವಿಚಾರ ಮಾಡ್ತಾ ಇದ್ರಿ ಅದ್ರ ಬಗ್ಗೆ, ಚೀಟ್ ಮಾಡುವಂಥದ್ದು ಅಥವಾ ಆಗಿರ್ಬೋದು. ನೋಡಿ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನೀವು ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಇನ್ನು ಇರೋ ಅಂತ ಸಿಚುವೇಶನ್ ಏನಿದೆ, ಪ್ರೆಸೆಂಟ್ ಮೂಮೆಂಟ್ ಏನಿದೆ ಅಂತಂದ್ರೆ, ಸ್ವಲ್ಪ ಏನೋ ಕಮಿಟೆಡ್ ಇಶ್ಯೂ ನಡೀತಾ ಇದೆ ನಿಮ್ಮಿಬ್ಬರಲ್ಲಿನೂ ಕೂಡ, ನಿಮ್ಮ ಪಾರ್ಟ್ನರ್ ನಡುವೆ ಕೂಡ. ಎಷ್ಟು ಎಫರ್ಟ್ ಬೇಕು ಅಷ್ಟು ಎಫರ್ಟ್ ಇಬ್ರು ಕೂಡ ಮಾಡ್ತಾ ಇಲ್ಲ. ನಿಮ್ಮ ರಿಲೇಶನ್ಶಿಪ್ಗಾಗಿ ಏನು ಉಳಿಸ್ಕೊಳ್ಳೋದಕ್ಕೆ ಏನು ಎಫರ್ಟ್ ಬೇಕು ಆ ಎಫರ್ಟ್ ಇಬ್ರು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಸ್ವಲ್ಪ ನಿಮ್ಗೆ ಏನಾದ್ರೂ ಇಶ್ಯೂ ಇದೆಯಾ, ಅದನ್ನ ಯಾರಾದ್ರ ಹತ್ರ ಕುಂತು ಸ್ವಲ್ಪ ನೀವು ಡಿಸ್ಕಸ್ ಮಾಡಬೇಕು. ಮೂರನೇದವ್ರ ಹೆಲ್ಪ್ ತಗೊಳ್ಳಿ. ನಿಮ್ಗೆ ತೊಂದರೆಗಳಾಗ್ತಾ ಇವೆಯಾ, ಸ್ವಲ್ಪ ನೀವು ಮೂರನೇದವ್ರ ಹೆಲ್ಪ್ ತಗೊಳ್ಳಿ. ಯಾರಾದ್ರೂ ಎಕ್ಸ್ಪೀರಿಯನ್ಸ್ಡ್ ಇರ್ತಾರಲ್ವಾ, ಸೊ ಅವರ ಒಂದು ಹೆಲ್ಪ್ ತಗೊಳ್ಳಿ. ಖಂಡಿತ ನಿಮ್ಗೆ ನಿಮ್ಮ ಕಡೆ ಇರ್ಲಾರ್ದಂತ ಸೊಲ್ಯೂಷನ್ ಅವರು ನಿಮ್ಗೆ ಕೊಡುವಂತದ್ದು ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ನೀವು ಸೀಕ್ರೆಟಿವ್, ಅವರು ಸೀಕ್ರೆಟಿವ್. ನೀವು ಆ ರೀತಿ ನಡ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಹಾಗಾಗಿ ಅವರು ನಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಇಲ್ಲಿ ಏನಾಗುತ್ತೆ ಹೇಳಿ, ನೀವು ಮುಂದುವರಿತಾ ಇಲ್ಲ. ಯಾಕಂದ್ರೆ ನೀವು ಎಷ್ಟು ಬೇಕೋ ಅಷ್ಟು ಎಫರ್ಟ್ ಹಾಕ್ತಾ ಇಲ್ಲ, ಅವರು ಕೂಡ ಹಾಕ್ತಾ ಇಲ್ಲ. ಹಾಗಾಗಿ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ನಡೀತಾ ಇದೆ. ಹಾಗಿದ್ರೆ ಏನ್ ಮಾಡ್ಬೇಕು, ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ. ಓಕೆ, ಅವ್ರು ನಿಮ್ಗೆ ದಾರಿ ತೋರಿಸ್ತಾರೆ. ಬರುವಂತ ದಿನಗಳಲ್ಲಿ ಇನ್ನು ರಿಲೇಶನ್ಶಿಪ್ ಅಲ್ಲಿ ಏನಾಗಬಹುದು, ನೀವು ಎಲ್ಲಾನು ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾವುದು ಶೇರ್ ಮಾಡ್ಕೊಳ್ಳೋದಿಲ್ಲ. ನೀವು ನಿಮ್ಮ ಪಾರ್ಟ್ನರ್ ನಡುವೆ ಒಂದು ಲಿಮಿಟ್ಸ್ ಅನ್ನ ಹಾಕಿರ್ತೀರಾ. ಓಕೆ, ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾನ್ಫ್ಲಿಕ್ಟ್ ಆಗುವಂತದ್ದು ಚಾನ್ಸಸ್ ತುಂಬಾ ಇದೆ. ಪಾರ್ಟ್ನರ್ ಜೊತೆಗೆ ಶೇರಿಂಗ್ ಇಲ್ಲ, ನಿಮ್ದು ಏನು ಕ್ಲಾರಿಟಿ ಇಲ್ಲ. ಸುಮ್ಮನೆ ಏನೋ ಮಾಡ್ತಾ ಇದ್ದೀರಾ, ನಿಮ್ಮಷ್ಟಕ್ಕೆ ನೀವೇ ಸೀಕ್ರೆಟಿವ್ ಆಗಿರ್ತೀರಾ, ಯಾವುದನ್ನು ಬಿಟ್ಕೊಡೋದಿಲ್ಲ, ನೀವು ಮಾಡ್ತಾ ಹೋಗ್ತೀರಾ. ಬ್ಯಾಲೆನ್ಸಿಂಗ್ ಇಲ್ಲ, ಬ್ಯಾಲೆನ್ಸಿಂಗ್ ಅನ್ನುವಂಥದ್ದು ತೋರಿಸ್ತಾ ಇಲ್ಲ. ನಿಮ್ಮ ಎಮೋಷನ್ಸ್ ಪ್ರಾಕ್ಟಿಕಾಲಿಟಿ ನಡುವೆ ಬ್ಯಾಲೆನ್ಸಿಂಗ್ ಅನ್ನುವಂಥದ್ದಿಲ್ಲ. ಸೊ ಇಲ್ಲಿ ನಾನು ನೋಡ್ತಾ ಇರುವಂತದ್ದು, ಯಾರೋ ಲೇಡೀಸ್ ನಿಮ್ಗೆ ಏನೋ ಒಂದು ಆ ರೀತಿ ಹೇಳ್ತಾ ಇರುವಂತದ್ದು, ಅವ್ರ ಮಾತನ್ನ ಕೇಳ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ರಿಲೇಶನ್ಶಿಪ್ ವೈಸ್ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ನೋಡಿ, ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಬೇರೆದವ್ರು ಯಾರೋ ಒಬ್ರು ಎಂಟ್ರಿ ಆದಾಗ ಅಫ್ಕೋರ್ಸ್ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗೇ ಆಗುತ್ತೆ. ನೀವು ನಿಮ್ಮ ಪಾರ್ಟ್ನರ್ಗೆ ಅರ್ಥ ಮಾಡ್ಕೊಂಡಷ್ಟು, ನಿಮ್ಮ ಪಾರ್ಟ್ನರ್ ನಿಮ್ಗೆ ಅರ್ಥ ಮಾಡ್ಕೊಂಡಷ್ಟು ಬೇರೆದವ್ರು ಯಾರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಈ ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ಥರ್ಡ್ ಪರ್ಸನ್ ಎಂಟ್ರಿ ಆದ್ರು ಅಂತಂದ್ರೆ, ಥರ್ಡ್ ಪರ್ಸನ್ ಅಂದ್ರೆ ನೋಡಿ, ನಾನು ಹೇಳ್ತಾ ಇರೋವಂಥದ್ದು ಅಫೇರ್ ಇರಬೇಕು, ಈ ರೀತಿ ಇರಬೇಕು ಅನ್ನುವಂಥದ್ದಲ್ಲ. ಯಾರೋ ಆಗಿರ್ಬೋದು, ನಿಮ್ಮ ತಾಯಿಯವ್ರು ಇರ್ಬೋದು, ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಸಿಸ್ಟರ್ಸ್ ಇರ್ಬೋದು, ಮದರ್ ಇರ್ಬೋದು, ಯಾರಾದ್ರೂ ಇರ್ಬೋದು. ನಿಮ್ಮ ಒಂದು ಲೈಫಲ್ಲಿ ಬೇರೆದವ್ರು ಎಂಟ್ರಿ ಆಗಿ ಅವರು ನಿಮ್ಗೆ ಸಜೆಸ್ಟ್ ಮಾಡೋ ರೀತಿ ಏನಾದ್ರೂ ಆಯ್ತು ಅಂತಂದ್ರೆ, ಡೆಫಿನೆಟ್ ಆಗಿ ಹೇಳ್ತೀನಿ, ಅಲ್ಲಿ ಒಂದು ಇಶ್ಯೂ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಇಲ್ಲಿನೂ ಕೂಡ ಒಂದು ಇಶ್ಯೂ ನಡೀತಾ ಇದೆ. ಯಾರೋ ಒಬ್ರು ಲೇಡೀಸ್ ನಿಮ್ಗೆ ಆ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಮತ್ ನಿಮ್ ಕಡೆಯಿಂದ ಕೂಡ ಕ್ಲಾರಿಟಿ ಇಲ್ಲ. ರಿಲೇಶನ್ಶಿಪ್ ಹೇಗೆ ನಿಲ್ಲುತ್ತೆ ಹೇಳಿ?
ಓಕೆ, ಸ್ವಲ್ಪ ಮೆಚಾರಿಟಿಯನ್ನು ನಾವು ಯೂಸ್ ಮಾಡಬೇಕಿಲ್ಲಿ. ಹಾಗಿದ್ರೆ ಯೂನಿವರ್ಸ್ ಏನು ಹೇಳ್ತಾ ಇದೆ ನಿಮಗೆ? ಯೂನಿವರ್ಸ್ ಏನು ಹೇಳ್ತಾ ಇದೆ? ಡಿಸಪಾಯಿಂಟ್ಮೆಂಟ್ ಅನ್ನೋದೇನಿದೆ ಅದನ್ನ ತೆಗೆದು ಹಾಕಬೇಕು. ಎನ್ವೈರ್ನ್ಮೆಂಟ್ ಯಾವ ರೀತಿಯಾಗಿದೆ, ಆ ಏನು ನೆಗೆಟಿವ್ ಎನ್ವೈರ್ನ್ಮೆಂಟ್ ಇದೆ ಅದನ್ನ ಪಾಸಿಟಿವ್ ಮಾಡ್ಕೊಳ್ಳಿ. ನೆಗೆಟಿವಿಟಿಯನ್ನ ತೆಗೆದು ಹಾಕಿ, ಡಿಸಪಾಯಿಂಟ್ಮೆಂಟನ್ನು ತೆಗೆದು ಹಾಕಿ. ಸ್ವಲ್ಪ ನೀವು ಯಾಕೋ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಿ. ನೀವು ಅನ್ಕೊಂಡಷ್ಟು ಸಿಚುವೇಶನ್ ಏನು ಹಾಳಾಗಿಲ್ಲ, ಬಟ್ ನಿಮ್ಮ ಕಡೆಯಿಂದ ನೀವೇ ಯಾಕೋ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ತುಂಬ ಸ್ಯಾಡ್ನೆಸ್ ಅನ್ನ ನಿಮ್ಮಷ್ಟಕ್ಕೆ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ, ರಿಸ್ಟ್ರಿಕ್ಟೆಡ್ ಆಗಿದ್ದೀರಾ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನು ಮುನಿಸು ಬರ್ತಾ ಇದೆ ನಿಮ್ಮಷ್ಟಕ್ಕೆ ನೀವೇ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು. ನೀವು ಹೇಳ್ತಾ ಇರುವಷ್ಟು ಸಿಚುವೇಶನ್ ಹಾಳಾಗಿಲ್ಲ, ಆದ್ರೆ ನೀವೇ ಅದನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ಏನಿದೆ ಟ್ರುತ್ ಏನಿದೆ ಅದನ್ನ ನೀವು ನೋಡ್ತಾ ಇಲ್ಲ, ನಿಮ್ಮಷ್ಟಕ್ಕೆ ನೀವೇ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ನಿಮ್ಮಷ್ಟಕ್ಕೆ ನೀವೇ ಥಿಂಕ್ ಮಾಡ್ತಾ ಇದ್ದೀರಾ. ಇದು ಆಗ್ತಾ ಇರುವಂತದ್ದು. ಹಾಗಾಗಿ ಅದನ್ನ ಸ್ವಲ್ಪ ನೀವು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಬರ್ತಾ ಇದೆ. ಹಾಗಿದ್ರೆ ಈ ಒಂದು ರೀಡಿಂಗ್ ವೃಶ್ಚಿಕ ರಾಶಿಯವರಿಗೆ ಎಲ್ರಿಗೂ ಹೇಗೆ ಅನ್ನಿಸ್ತು ಖಂಡಿತ ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ, ವಿಡಿಯೋ ಹೆಚ್ಚು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.